ಅವರ್ಸ್ ಒಂದ್ ಲಂಚ್ಗೆ ತಗೊಳಕ್ ಅವಳಿಗೆ ಇಷ್ಟ ಇರ್ಲಿಲ್ಲ. 2 ನಿಮಿಷದಲ್ಲಿ ಊಟ ಮಾಡಿ ಮುಗಿಸಿದ್ರೆ ಮಿಕ್ಕ 2 ಅವರ್ಸ್ ನಿದ್ದೆ ಮಾಡಬಹುದು ಅಂತ ಯೋಚಿಸ್ತಿದ್ಲು. ಊಟಕ್ಕಿಂತ ಅವಳಿಗೆ ನಿದ್ದೆನೇ ಇಂಪಾರ್ಟೆಂಟ್ ಆಗಿತ್ತು. ಸರಿ, ಹಾಗಿದ್ರೆ ನಿನ್ನ ಫ್ರೀ ಟೈಮ್ ಯಾವ್ದು ಅಂತ ಅವನು ಆಯ್ರಾನ ಕೇಳ್ದ. ಅವಳು ಸಿಂಪಲ್ ಆಗಿ ಎನಿ ಟೈಮ್, ನಾನ್ ಯಾವಾಗ್ಲೂ ಫ್ರೀ ಇರ್ತೀನಿ ಅಂತ ಉತ್ತರ ಕೊಟ್ಲು. ಸಿದ್ಧಾರ್ಥ್ ತಲೆ ಹಾಳಾಯ್ತು. ಆಯ್ರಾ ಒಂದ್ ಕ್ಷಣ ಯೋಚಿಸಿದ್ಲು. ಅವಳು ಮೊಬೈಲ್ನಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡ್ತಿದ್ದವಳು ಇದ್ದಕ್ಕಿದ್ದ ಹಾಗೆ ನಕ್ಲು. ಕೂಡ್ಲೆ ರಿಪ್ಲೈ ಮಾಡಿದ್ಲು. ನಾಳೆ ಮಧ್ಯಾಹ್ನ 3 ಅಂತ ಟೈಪ್ ಮಾಡಿದ್ಲು. ಸಿದ್ಧಾರ್ಥ್ ಅದಕ್ಕೆ ಓಕೆ, ಹೋಟೆಲ್ ಚುಲಿಪ್, ನಿಮ್ಗೆ ಅದು ತುಂಬಾ ಹತ್ರ ಇದೆ, ಆಗಬಹುದಾ ಅಂತ ಅವನ್ ಪರ್ಮಿಷನ್ ಕೇಳ್ದ. ಓಕೆ, ನೋ ಪ್ರಾಬ್ಲಮ್ ಅಂತ ಆಯ್ರಾ ಅಂದ್ಲು. ಸಿದ್ಧಾರ್ಥ್ ಅವನ್ ಫೋನ್ ಎಸ್ದು ಸಿಹಿ ರೂಮ್ ಕಡೆ ನಡೆದ. ಅವಳು ಡೋರ್ ಲಾಕ್ ಮಾಡ್ಕೊಂಡಿದ್ಲು. ಬಟ್ ಸಿದ್ಧಾರ್ಥ್ ಡೋರ್ ಲಾಕ್ ಆಗಿದ್ರು ಬಾಗ್ಲಿನ ಸಂದಿಲಿ ಕಣ್ಣಿಟ್ಟು ಒಳಗಡೆ ಅವಳು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ದ. ಅವನ ಪುಟ್ಟ ಮಗಳು ಸಿಹಿ ರೋಹನ್ ಸ್ಟಡಿ ಡೆಸ್ಕ್ ಮೇಲೆ ಕೂತಿದ್ಲು. ಅವಳ ಕಾಲು ಆ ಕಡೆ ಈ ಕಡೆ ಆಡ್ತಿದ್ವು. ಕೈಯಲ್ಲಿ ಫೋನ್ ಹಿಡ್ಕೊಂಡು ಗೇಮ್ ಅಲ್ಲಿ ಬ್ಯುಸಿ ಆಗಿದ್ಲು. ಸಿಹಿ ಉಪ್ಪಿದ ಕೆನ್ನೆ, ದುಂಡಗಿನ ಬೆರಳು, ಅವಳು ಮುತ್ತಾದ ತುಟಿಗಳು ಅವಳ ಕೋಮಲತೆನ ಇನ್ನಷ್ಟು ಹೆಚ್ಚಿತ್ತು. ಅದೇ ಟೈಮಲ್ಲಿ ಸಿಹಿ ತನ್ನ ಲೈವ್ ಸ್ಟ್ರೀಮಿಂಗ್ ನ ಮುಗಿಸಿದ್ಲು. ಇವತ್ತು ಅವಳು ವಿನ್ ಆಗಿದ್ಲು. ಅದೇ ಖುಷಿಲಿ ಯೆಸ್, ಐ ವನ್ ದ ಮ್ಯಾಚ್, ಕೀಪ್ ಇಟ್ ಅಪ್ ಸಿಹಿ ಅಂತ ತನ್ನ ಬೆನ್ನನ್ನ ತಾನೇ ಸವರ್ಕೊಂಡ್ಲು. ಅವಳು ಗೇಮ್ ಮುಗ್ದ ನಂತರ ನಿಧಾನಕ್ಕೆ ಡೋರ್ ಲಾಕ್ ತೆಗೆದು ಮತ್ತದೇ ತನ್ನ ಸ್ಟಡಿ ಟೇಬಲ್ ಮೇಲೆ ಕೂತು ಮೊಬೈಲ್ ಸ್ಕ್ರಾಲ್ ಮಾಡೋಕೆ ಶುರು ಮಾಡಿದ್ಲು. ಸಿದ್ಧಾರ್ಥ್ ಆಗ್ತಾನೆ ಕೆಲಸ ಮುಗಿಸಿ ರೋಹನ್ ನೋಡೋಕೆ ಬಂದವನ್ ಡ್ರಾಮಾ ಮಾಡ್ತಾ ರೂಮ್ ಒಳಗಡೆ ಬಂದ. ಡ್ಯಾಡಿ ಬಂದಿದ್ ನೋಡಿ ಸಿಹಿ ಫೋನಿನ ಡೆಸ್ಕಲ್ಲಿಟ್ಟು ನೇರವಾಗಿ ಕೂತು ಬುಕ್ ಕೈಯಲ್ಲಿ ಹಿಡ್ಕೊಂಡು ಸ್ಟಡಿ ಮಾಡ್ತಿರೋ ಹಾಗೆ ಡ್ರಾಮಾ ಮಾಡಿದ್ಲು. ಸಿದ್ಧಾರ್ಥ್ಗೆ ಅವಳನ್ನ ನೋಡಿ ನಗು ಬಂತು. ಅವನು ತುಟಿ ಕೊಂಕಿಸಿ ನಗ್ತಾ ಸಿಹಿ ಹತ್ರ ಬಂದ. ಹೇ ಸ್ವೀಟ್ ರೋಹನ್, ನಿನಗೆ ಯಾವ ವಿಷಯ ತುಂಬಾ ಖುಷಿ ಕೊಡುತ್ತೆ? ಐ ಮೀನ್ ಡ್ರಾಯಿಂಗ್, ಡಾನ್ಸಿಂಗ್, ಆಟ ಅಥವಾ ಸ್ಟಡೀಸ್, ಯಾವ್ದು ನಿನಗಿಷ್ಟ ಅಂತ ಕೇಳ್ದ ಸಿದ್ಧಾರ್ಥ್. ತಂದೆ ಮಾತುಗಳಿಂದ ಥ್ರಿಲ್ ಆದ ಸಿಹಿ ತಾನು ಗೇಮಿಂಗ್ ಆಡೋದನ್ನ ಇಷ್ಟಪಡ್ತೀನಿ ಅಂತ ಹೇಳ್ಬೇಕು ಅಂದ್ಕೊಂಡ್ಲು. ಅವಳು ಆನ್ಸರ್ ಮಾಡೋ ಮೊದ್ಲು ತಾನು ರೋಹನ್ ಆಗಿ ಮಾತಾಡ್ಬೇಕು ಅನ್ನೋದನ್ನ ನೆನ್ಸ್ಕೊಂಡ್ಲು. ರೋಹನ್ ಏನ್ ಮಾಡೋಕ್ ಇಷ್ಟಪಡ್ತಾನೆ, ಅವನು ಯಾವ ಆಟ ಆಡೋಕ್ ಇಷ್ಟಪಡ್ತಾನೆ ಅಂತ ಸಿಹಿ ಥಿಂಕ್ ಮಾಡೋಕೆ ಶುರು ಮಾಡಿದ್ಲು. ಆಮೇಲೆ ಅದು ಡ್ಯಾಡ್, ನಂಗೆ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಸಾಲ್ವ್ ಮಾಡೋದಂದ್ರೆ ಇಷ್ಟ ಅಂತ ಅಂದ್ಲು. ತನ್ನ ಮಗಳಿಗೂ ಮಗನ ಹಾಗೆ ಸ್ಟಡೀಸ್ ಮೇಲೆ ಇಷ್ಟೊಂದು ಇಂಟ್ರೆಸ್ಟ್ ಇರೋದು ಸಿದ್ಧಾರ್ಥ್ಗೆ ಖುಷಿ ಆಗಿತ್ತು. ಅವನ್ ತನ್ನ ಮಗಳನ್ನ ಪ್ರೀತಿಯಿಂದ ನೋಡಿ, ವೆರಿ ಗುಡ್ ಪುಟ, ಹಾಗಿದ್ರೆ ನಾನು ನೀನು ಇವತ್ತು ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಸಮ್ಸ್ನ ಬಿಡ್ಸೋಣ್ವಾ, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಅವನ್ ಹೇಳ್ದ. ಸಿಹಿಗೆ ಸಖತ್ ಕೋಪ ಬಂದಿತ್ತು. ಅವಳಿಗೆ ಮೊದ್ಲೇ ಓದೋದು, ಸಮ್ಸ್ ಮಾಡೋದು ಅಂದ್ರೆ ತುಂಬಾ ಬೋರಿಂಗ್. ಅಂಥದ್ರಲ್ಲಿ ಈ ಡ್ಯಾಡ್ ಮತ್ತೆ ನನ್ನ ಸ್ಟಡೀಸ್ ಅಲ್ಲಿ ಕೂರಿಸ್ತಾರೆ ಅಂತ ಅವಳಿಗೆ ಬೇಜಾರಾಯ್ತು. ಹೋಗಿ ಇಡಿಯಟ್ ಡ್ಯಾಡಿ, ಐ ಹೇಟ್ ಯು, ಯು ಆರ್ ಬ್ಯಾಡ್ ಅಂತ ಗೊಣಗಿದ್ಲು. ಇತ್ತ ಮಿಸ್ ಚೇತನ ಫೋನಲ್ಲಿ ಮಾತಾಡ್ತಿದ್ಲು. ನೀವೇನ್ ಹೇಳಿದ್ರಿ ಅಭಿ? ನಿಜವಾಗ್ಲೂ ನೀವ್ ಹೇಳ್ತಿರೋದು ನಿಜನಾ, ಇಲ್ಲ ನಾನೇ ಕೇಳಿಸ್ಕೊಂಡಿದ್ದು ತಪ್ಪಾ? ಸಿದ್ಧಾರ್ಥ್ ಸರ್ ಅವ್ರ ಮಗನ್ನ ಲೈವ್ ಸ್ಟ್ರೀಮಿಂಗ್ ಮಾಡೋಕ್ ಬಿಟ್ಟಿದಾರಾ? ಐ ಕಾಂಟ್ ಬಿಲೀವ್ ಅಂತ ಸರ್ಪ್ರೈಸ್ ಆಗಿ ಹೇಳಿದ್ಲು. ಅಭಿ ಕಿರಿಕಿರಿಯಿಂದ ಆನ್ಸರ್ ಮಾಡ್ದ. ಮಿಸ್ ಚೇತನ, ನನ್ ಸಿದ್ಧಾರ್ಥ್ ಸರ್ಗೆ ರೋಹನ್ ಲೈವ್ ಸ್ಟ್ರೀಮಿಂಗ್ ಮಾಡ್ತಿದ್ದಾನೆ ಅಂತ ಹೇಳ್ದೆ. ಅವ್ರ ಮುಖ ಎಷ್ಟು ಸೌಮ್ಯವಾಗಿತ್ತು ಅಂತೀರಾ? ಅವ್ರಿಗೆ ವಿಷಯ ಮೊದ್ಲೇ ಗೊತ್ತಿದೆ ಅನ್ಸತ್ತೆ, ಅದಕ್ಕೆ ಅವ್ರು ಕೂಲ್ ಆಗಿ ರಿಯಾಕ್ಟ್ ಮಾಡಿದ್ರು. ಗೊತ್ತಿರೋ ವಿಷಯಕ್ಕೆ ವಾದ ಯಾಕೆ ಮಾಡ್ತಾರೆ ಹೇಳಿ? ನಂಗೇನ್ ಅನ್ಸ್ತಿದೆ ಗೊತ್ತಾ, ಡಾಕ್ಟರ್ ಚೇತನ ಅವರು ಈ ರಿಸಲ್ಟ್ ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅನ್ಸತ್ತೆ ಅಲ್ವಾ? ನೀವು ನಿರಾಶೆಗೊಂಡಿರಬಹುದು ಅಂತ ಹೇಳ್ದ. ಚೇತನಾಗೆ ಮುಜುಗರ ಆಯ್ತು. ಅವಳು ಲೋ ವಾಯ್ಸ್ ಅಲ್ಲಿ ರಿಪ್ಲೈ ಮಾಡಿದ್ಲು. ಇಲ್ಲ, ನಾನು ರೋಹನ್ ಫ್ಯೂಚರ್ ದೃಷ್ಟಿಯಿಂದ ಈ ವಿಷಯನ ಸಿದ್ಧಾರ್ಥ್ ಸರ್ಗೆ ತಿಳಿಸ್ಬೇಕು ಅಂದ್ಕೊಂಡಿದ್ದು ಅಷ್ಟೇ ಅಂತ ಹೇಳಿದ್ಲು. ಓ ಡೋಂಟ್ ವರಿ ಮಿಸ್, ನಂಗೆಲ್ಲ ಅರ್ಥ ಆಗದೆ. ನಿಮ್ಗೆ ನಮ್ ಸಿದ್ಧಾರ್ಥ್ ಸರ್ ಅಂದ್ರೆ ಇಷ್ಟ, ಅವರನ್ನ ಹೇಗಾದ್ರೂ ಬುಟ್ಟಿಗೆ ಹಾಕೋಬೇಕು, ಮೊದ್ಲು ಅವ್ರಿಗೆ ಹತ್ರ ಆಗ್ಬೇಕು ಅಂತ ಈ ಪ್ಲಾನ್ ಮಾಡಿದ್ರ ಅಂತ ನನಗೆ ಚೆನ್ನಾಗ್ ಗೊತ್ತು. ಅವ್ರು ನಿಮ್ಮ ಫೇಸ್ಬುಕ್ ಅಲ್ಲಿ ಆಡ್ ಮಾಡ್ಕೊಳ್ಳಿ ಅಂತ ಈ ಡ್ರಾಮಾನ ತುಂಬಾ ಚೆನ್ನಾಗಿ ಕೋರಿಯೋಗ್ರಾಫ್ ಮಾಡ್ಕೊಂಡಿದ್ರಿ, ಬಟ್ ಇದರಿಂದ ಯೂಸ್ ಆಗಿಲ್ಲ, ಸೋ ಸ್ಯಾಡ್ ಅಂತ ಅಭಿ ಸರ್ಕಾಸ್ಟಿಕ್ ಆಗಿ ಹೇಳ್ದ. ಅವಳು ಸಿಟ್ಟಿಂದ ಅಭಿಗೆ ಏನೋ ಹೇಳ್ಬೇಕು ಅಂತ ಬಾಯ್ ತೆರೆದಿದ್ಲು. ಅಷ್ಟರಲ್ಲಿ ಅಭಿನೇ ಮಾತಾಡ್ದ. ಸಿದ್ಧಾರ್ಥ್ ಸರ್ ಇಂದ ನಿಮ್ಗೊಂದು ಮೆಸೇಜ್ ಇದೆ ಅಂತ ಅಂದ. ಅವನ್ ಸಿದ್ಧಾರ್ಥ್ ಹೇಳಿರೋ ಮಾತನ್ನ ತನಗೆ ರಿಪೋರ್ಟ್ ಮಾಡ್ತಿದ್ದಾನೆ ಅಂತ ತಿಳಿದ ಮೇಲೆ ಚೇತನ ಹೇಳೋಕ್ ಹೊರಟಿದ್ದ ಮಾತುಗಳನ್ನ ನುಂಗ್ಕೊಂಡ್ಲು. ಹೆಲ್ತ್ ಕೇರ್ ಹಾಸ್ಪಿಟಲ್ ಅಲ್ಲಿ ಇನ್ ಮುಂದೆ ನಿಮ್ಮಂಥ ಬ್ಯಾಡ್ ಥಿಂಕಿಂಗ್ ಇರೋ ಡಾಕ್ಟರ್ಸ್ ಬೇಡ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಭರದ್ವಾಜ್ ಫ್ಯಾಮಿಲಿಗೆ ನಿಮ್ಮಂಥ ಡಾಕ್ಟರ್ಸ್ ಅಗತ್ಯ ಇಲ್ಲ ಅಂತಾನೂ ಹೇಳಿದ್ದಾರೆ. ಇನ್ಮುಂದೆ ನಿಮ್ಗೆ ಭರದ್ವಾಜ್ ಬಂಗ್ಲೆನಲ್ಲೂ ಕೆಲಸ ಇಲ್ಲ. ಆದಷ್ಟು ಬೇಗ ನಿಮಗೊಂದು ಕೆಲಸ ಹುಡ್ಕೊಂಡ್ರೆ ನಿಮ್ ಜೀವನ ಚೆನ್ನಾಗಿ ನಡಿಬಹುದು ಮಿಸ್ ಅಂತ ಹೇಳ್ದ. ಚೇತನ ಗಾಬರಿ ಆದ್ಲು. ಅವಳು ಖಂಡಿತ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ.
ಅವಳು ರಿಪ್ಲೈ ಮಾಡೋಕ್ ಹೊರಟ್ಲು. ಬಟ್ ಆ ಕಡೆ ವ್ಯಕ್ತಿ ಆಗ್ಲೇ ಕಾಲ್ ಕಟ್ ಮಾಡಿದ್ದ. ಫೋನ್ ಕಟ್ ಆದ್ಮೇಲೆ ಚೇತನ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿತ್ತು. ಅವಳ ಕೈಗೆ ಸಿಕ್ಕಿದ್ದನ್ನೆಲ್ಲ ಎತ್ತಿ ಬಿಸಾಕಿದ್ಲು. ಏನೇ ಮಾಡಿದ್ರೂ ಅವಳ ಕೋಪ ಕಂಟ್ರೋಲ್ ಆಗಿರ್ಲಿಲ್ಲ. ಅವಳಿಗೆ ಈ ವಿಷಯದಲ್ಲಿ ಸಹಾಯ ಮಾಡೋಕ್ಕಾಗೋದು ಒಬ್ಬರಿಂದ ಮಾತ್ರ ಸಾಧ್ಯ. ಅದು ಮಂಗಳೂರಿನ ಶರ್ಮಾ ಫ್ಯಾಮಿಲಿ. ಭರದ್ವಾಜ್ ಫ್ಯಾಮಿಲಿ ಜೊತೆ ಫೈಟ್ ಮಾಡೋಕೆ ಸಾಧ್ಯ ಆಗೋದು ಶರ್ಮಾ ಫ್ಯಾಮಿಲಿಗೆ ಮಾತ್ರ ಅಂತ ಅವಳು ಅಂದ್ಕೊಂಡಿದ್ಲು. ಅಷ್ಟಕ್ಕೂ ಈಗ ಅಖಿಲೇಶ್ ಶರ್ಮಾ ಅವರು ಬದುಕಿರೋದಕ್ಕೆ ಅವಳೇ ಕಾರಣ. ಚೇತನ ತಯಾರಿಸಿದಂತ ಮಾತ್ರೆಯಿಂದನೇ ಅಖಿಲೇಶ್ ಉಳ್ಕೊಂಡಿದ್ರು. ಅವಳು ತನ್ನ ರೂಮಿಂದ ಆಚೆ ನಡೆದ್ಲು. ಈಗ ಅವಳು ಅಖಿಲೇಶ್ ಶರ್ಮಾ ಅವರನ್ನ ಚೆಕಪ್ ಮಾಡೋಕೆ ಶರ್ಮಾ ಬಂಗ್ಲೆಗೆ ಹೋಗ್ಬೇಕಿತ್ತು. ಇನ್ನೂ ಯೋಚಿಸ್ತಾ ಕೂತ್ಕೊಳ್ಳೋಕೆ ಟೈಮ್ ಇರ್ಲಿಲ್ಲ. ಚೇತನ ಯಾರಿಂದಲೋ ಪರ್ಚೇಸ್ ಮಾಡಿದಂತ ಕೇರ್ ಫ್ರೀ ಪಿಲ್ಸ್ನ ತನ್ನ ಬಾಕ್ಸಲ್ಲಿ ಇಟ್ಕೊಂಡ್ಲು. ಅವಳು ಬಾಕ್ಸ್ ಜೊತೆ ಶರ್ಮಾ ಬಂಗ್ಲೆಗೆ ಬಂದ್ಲು. ಲಿವಿಂಗ್ ರೂಮಲ್ಲಿ ಡಾಕ್ಟರ್ ಸುಭಾಷ್ ಕೂತಿದ್ರು. ಅವ್ರ ಜೊತೆ ಶರಣ್ ಏನೋ ಡೀಪ್ ಆದ ಡಿಸ್ಕಷನ್ ಅಲ್ಲಿದ್ದ. ಚೇತನ ಹಾರ್ಟ್ ಜೋರಾಗಿ ಬೀಟ್ ಮಾಡ್ತಿತ್ತು. ಇಲ್ಲಿ ಇನ್ಯಾವ ಗ್ರಹಚಾರ ಕಾದಿದೆಯೋ ಅನ್ನೋ ಹಾಗೆ ಅವಳು ಟೆನ್ಷನ್ ಆದ್ಲು. ಹಲೋ ಮಿಸ್ ಚೇತನ, ಬನ್ನಿ, ಡಾಕ್ಟರ್ ಸುಭಾಷ್ ನಮ್ಮ ಚಿಕ್ಕಪ್ಪನ ಚೆಕಪ್ ಮಾಡೋಕ್ ಬಂದಿದ್ದಾರೆ. ಅವರು ತುಂಬಾ ಸುಸ್ತಾಗಿದ್ದಾರೆ. ನೀವು ರೆಗ್ಯುಲರ್ ಆಗಿ ನಮ್ಮ ತಂದೆ ಕೊಡ್ತಿರೋ ಟ್ಯಾಬ್ಲೆಟ್ಸ್ನ ಸುಭಾಷ್ ಅವರಿಗೆ ತೋರಿಸ್ತೀರಾ? ಚಿಕ್ಕಪ್ಪಂಗೂ ಅದೇ ಮಾತ್ರೆಗಳು ಯೂಸ್ ಆದ್ರೂ ಆಗಬಹುದು ಅಂತ ಶರಣ್ ಅಂದ. ಚೇತನಾಗೆ ಶರಣ್ ಎದುರು ಇಲ್ಲ ಅಂತ ಹೇಳೋ ಧೈರ್ಯ ಇರಲಿಲ್ಲ. ಅವಳ ಮುಖದಲ್ಲಿ ಫೇಕ್ ಸ್ಮೈಲ್ ತಂದ್ಕೊಂಡು ತನ್ನ ಕೈಯಲ್ಲಿದ್ದ ಅಮೂಲ್ಯವಾದ ಬಾಕ್ಸ್ನ ಡಾಕ್ಟರ್ ಸುಭಾಷ್ ಕೈಗೆ ಕೊಟ್ಲು. ಚೇತನಾನ ಒಮ್ಮೆ ಒಬ್ಸರ್ವ್ ಮಾಡಿದ ಡಾಕ್ಟರ್ ಸುಭಾಷ್ ಆ ಬಾಕ್ಸ್ ಅಲ್ಲಿದ್ದ ಮಾತ್ರೆನ ಕೈಯಲ್ಲಿಟ್ಕೊಂಡು ಪರೀಕ್ಷೆ ಮಾಡಿದ್ರು. ಮಿಸ್ಟರ್ ಶರಣ್, ನೋ ವರೀಸ್, ಈ ಟ್ಯಾಬ್ಲೆಟ್ ಅದ್ಭುತವಾಗಿದೆ. ಇದನ್ನ ಹೇಗೆ ರೆಡಿ ಮಾಡ್ತಾರೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ನನಗಿದ್ರ ಬಗ್ಗೆ ಐಡಿಯಾ ಇಲ್ಲ. ಐ ಆಮ್ ಸಾರಿ ಅಂತ ಹೇಳಿದ್ರು. ಹಾ, ನಮ್ ಗುರುಗಳು ಗುರುನಾಥ್ ಪಂಡಿತ್ರು ಈ ಟ್ಯಾಬ್ಲೆಟ್ ನ ತುಂಬಾ ಕಷ್ಟಪಟ್ಟು ರೆಡಿ ಮಾಡಿದ್ದಾರೆ. ಈ ಮಾತ್ರೆಗಳನ್ನ ಮಾಡೋದು ಸುಲಭ ಅಲ್ಲ. ಯಾರು ಈ ಮಾತ್ರೆಗಳ ಪ್ರೊಡಕ್ಷನ್ ಬಗ್ಗೆ ತಿಳ್ಕೊಂಡಿಲ್ಲ. ನಿಮಗೂ ಗೊತ್ತಿರಲ್ಲ ಬಿಡಿ ಡಾಕ್ಟರ್ ಅಂತ ಅಂದ್ಲು. ಡಾಕ್ಟರ್ ಸುಭಾಷ್ ತಲೆ ಆಡಿಸಿ ಆ ಬಾಕ್ಸ್ ನ ಅವಳ ಕೈಗೆ ವಾಪಸ್ ಕೊಟ್ರು. ಫೈನಲಿ ಚೇತನ ನಿಟ್ಟುಸ್ರು ಬಿಟ್ಟು ಅಖಿಲೇಶ್ ಶರ್ಮಾ ರೂಮಿಗೆ ಹೋದ್ಲು. ಚೆಕಪ್ ನಂತರ ಅವ್ರಿಗೆ ಮಾತ್ರೆ ಕೊಟ್ಲು. ಅವಳು ಚೆಕಪ್ ಮುಗಿಸಿ ಹೊರಟಾಗ ಶರಣ್ ಅವಳನ್ನ ಡೋರಲ್ಲೇ ತಡೆದು ಪರ್ಸ್ನಲಿ ವಿಚಾರಿಸ್ಕೊಂಡ್ರು. ಮಿಸ್ ಚೇತನ, ಪರ್ಸ್ನಲಿ ನಿಮ್ಗೆ ಏನೇ ತೊಂದರೆ ಆದ್ರೂ ನನ್ನ ಹತ್ರ ಬನ್ನಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನು ಪ್ರಾಮಿಸಿಂಗ್ ಟೋನಲ್ಲಿ ಹೇಳಿದ್ದ. ಒಂದ್ ಕ್ಷಣ ಅವಳು ಗಾಬರಿ ಆದ್ಲು. ನಂತರ ಸಮಾಧಾನ ಮಾಡ್ಕೊಂಡು, ಶರಣ್ ಸರ್, ನಿಜಕ್ಕೂ ನಾನು ಪ್ರಾಬ್ಲಮ್ ಅಲ್ಲೇ ಇದ್ದೀನಿ. ನಿಮ್ಮಿಂದ ನಾನು ಸಹಾಯ ಕೇಳಬೇಕು ಅಂತಿದ್ದೆ. ಆಕ್ಚುಲಿ ನಾನು ನ್ಯೂಯಾರ್ಕ್ ಯೂನಿವರ್ಸಿಟಿಲಿ ಡಾಕ್ಟರೇಟ್ ಪಡ್ಕೊಂಡಿದ್ದೀನಿ. ಸದ್ಯಕ್ಕೆ ಮಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕು ಅನ್ನೋ ಆಸೆ ಇದೆ. ಅಪ್ಲಿಕೇಶನ್ ಕೂಡ ಹಾಕ್ತಿದ್ದೀನಿ. ನೀವ್ ಮನ್ಸ್ ಮಾಡಿ ಅಂತ ಹೇಳಿ ಅವಳ ಮಾತನ್ನ ನಿಲ್ಸಿದ್ಲು. ಚೇತನ ಛಲ ಮತ್ತು ಅವಳ ಹಾರ್ಡ್ ವರ್ಕ್ ಡಾಕ್ಟರ್ ಸಂಯುಕ್ತ ಹಾಗೆ ಫೇಮಸ್ ಡಾಕ್ಟರ್ ಆಗೋ ಹಾಗೆ ಮಾಡಬಹುದು ಅಂತ ಶರಣ್ಗನ್ನಿಸ್ತು. ಐ ಸಿ ಅಂತ ಶಾರ್ಟ್ ಆಗಿ ಅವನ್ ರಿಪ್ಲೈ ಮಾಡ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.